ಶಾಂತಿ ಉಪದೇಶವನ್ನ ಮಾಡಿದ್ರು. ಇವತ್ತು ಆಪರೇಷನ್ ಸಿಂಧೂರಕ್ಕೆ ಸ್ವಾಗತ ಅಂತ ಸಿಂಧೂರ ಇಟ್ಕೊಂಡು ಬಂದು ಹೇಳ್ತಾ ಇದ್ದಾರೆ. ಪಾಕ್ ಜೊತೆ ಯುದ್ಧ ಬೇಡ ಅಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ. ಭಾರೀ ಟೀಕೆ ಬಳಿಕ ಈಗ ನಿದ್ದೆಯಿಂದ ಎಚ್ಚೆತ್ತುಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಈಗ ಆಪರೇಷನ್ ಸಿಂಧೂರನ ಸ್ವಾಗತಿಸ್ತೀವಿ, ನಮ್ಮ ಸೇನಾ ಪಡೆಗಳಿಗೆ ನಮ್ಮ ಬೆಂಬಲ ಸೂಚಿಸ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಭಾರತೀಯ ಸಶಸ್ತ್ರ ಪಡೆಗಳ ಕಾರ್ಯಕ್ಕೆ ಸಿಎಂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಯುದ್ಧ ನಮ್ಮ ಆಯ್ಕೆಯೇ ಅಲ್ಲ ಅಂತ ಹೇಳಿದಂತಹ ಸಿದ್ದರಾಮಯ್ಯ, ನಮ್ಮ ಮೊದಲ ಆಯ್ಕೆಯೇ ಅಲ್ಲ ಅಂತಿಮ ಆಯ್ಕೆ ಅಂತೆಲ್ಲ ಹೇಳಿದಂತಹ ಸಿದ್ದರಾಮಯ್ಯ, ಪಾಕ್ ಜೊತೆ ಯುದ್ಧ ಬೇಡ ಅಂತೆಲ್ಲ ಹೇಳಿದಂತ ಸಿಎಂ ಸಿದ್ದರಾಮಯ್ಯ ಇವತ್ತು ಸಂಪೂರ್ಣ ಯೂಟರ್ನ್ ಹೊಡೆದು ಇಲ್ಲ ನಮ್ಮ ಆಪರೇಷನ್ ಸಿಂಧೂರನ್ನ ನಾವು ವೆಲ್ಕಮ್ ಮಾಡ್ತೀವಿ, ಅದು ಬಹಳ ಒಳ್ಳೆಯದು, ನಮ್ಮ ಸೇನಾ ಪಡೆಗಳನ್ನ ಅಭಿನಂದಿಸ್ತೀನಿ ಅಂತ ಹೇಳಿದ್ದಾರೆ. ಉಗ್ರರ ನೆಲೆಗಳನ್ನೇ ಪತ್ತೆ ಹಚ್ಚಿ ದಾಳಿ ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇವತ್ತು ಕೂಡ ಬೆಳಗ್ಗೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ಒಂದು ಎಡವಟ್ಟು ಮಾಡಿತ್ತು. ಇವತ್ತು ಕೂಡ ಶಾಂತಿ ಉಪದೇಶ ಮಾಡಕ್ಕೆ ಬಂದಿತ್ತು ಬೆಳಗ್ಗೆ ಮುಂಚೆ. ಪಾಕ್ ಜೊತೆ ಯುದ್ಧ ಬೇಡ ಅಂತ ಸಿಎಂ ಹೇಳಿದ್ದ ಧ್ವನಿ ಇವತ್ತು ಕೂಡ ಮತ್ತೊಮ್ಮೆ ಪ್ರತಿಧ್ವನಿಸಿತ್ತು. ಆದರೆ ಭಾರೀ ಟೀಕೆಯ ಬಳಿಕ ಕಾಂಗ್ರೆಸ್ ಎಚ್ಚೆತ್ತುಕೊಳ್ತು. ಸಿದ್ದರಾಮಯ್ಯ ಇವತ್ತು ಸಿಂಧೂರ ಇಟ್ಕೊಂಡು ಬಂದು ಪತ್ರಿಕಾಗೋಷ್ಠಿ ಮಾಡಿದ್ರು. ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗ್ಲಿಲ್ಲ, ಅವ್ರಿಗೆ ಜನ ನಂಬ್ಕೊತಾರೆ, ಕೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ? ಈಗ ದೇಶಕ್ಕೆ ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಅದು ಒಂದು ಕಾಲ. ಮಹಾತ್ಮ ಗಾಂಧೀಜಿಯವರು ಬುದ್ಧನ ಕಾಲ, ಬಸವಣ್ಣನ ಕಾಲ ಬೇರೆ. ಈಗ ಕಾಲ ಕೆರೆಗೆ ಬಂದಿರೋದ್ರಿಂದ ನಾವು ಸುಮ್ಮನೆ ಇರಕ್ಕಾಗತ್ತೆ. ಅದು ಒಂದು ಕಾಲ. ಮೊನ್ನೆ ಸಿಎಂ ಸಿದ್ದರಾಮಯ್ಯ ಶಾಂತಿ ಉಪದೇಶವನ್ನ ಮಾಡಿದ್ರು. ಇವತ್ತು ಆಪರೇಷನ್ ಸಿಂಧೂರಕ್ಕೆ ಸ್ವಾಗತ ಅಂತ ಸಿಂಧೂರ ಇಟ್ಕೊಂಡು ಬಂದು ಹೇಳ್ತಾ ಇದ್ದಾರೆ. ಪಾಕ್ ಜೊತೆ ಯುದ್ಧ ಬೇಡ ಅಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ. ಭಾರೀ ಟೀಕೆ ಬಳಿಕ ಈಗ ನಿದ್ದೆಯಿಂದ ಎಚ್ಚೆತ್ತುಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಈಗ ಆಪರೇಷನ್ ಸಿಂಧೂರನ ಸ್ವಾಗತಿಸ್ತೀವಿ, ನಮ್ಮ ಸೇನಾ ಪಡೆಗಳಿಗೆ ನಮ್ಮ ಬೆಂಬಲ ಸೂಚಿಸ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಭಾರತೀಯ ಸಶಸ್ತ್ರ ಪಡೆಗಳ ಕಾರ್ಯಕ್ಕೆ ಸಿಎಂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಯುದ್ಧ ನಮ್ಮ ಆಯ್ಕೆಯೇ ಅಲ್ಲ ಅಂತ ಹೇಳಿದಂತಹ ಸಿದ್ದರಾಮಯ್ಯ, ನಮ್ಮ ಮೊದಲ ಆಯ್ಕೆಯೇ ಅಲ್ಲ ಅಂತಿಮ ಆಯ್ಕೆ ಅಂತೆಲ್ಲ ಹೇಳಿದಂತಹ ಸಿದ್ದರಾಮಯ್ಯ, ಪಾಕ್ ಜೊತೆ ಯುದ್ಧ ಬೇಡ ಅಂತೆಲ್ಲ ಹೇಳಿದಂತ ಸಿಎಂ ಸಿದ್ದರಾಮಯ್ಯ ಇವತ್ತು ಸಂಪೂರ್ಣ ಯೂಟರ್ನ್ ಹೊಡೆದು ಇಲ್ಲ ನಮ್ಮ ಆಪರೇಷನ್ ಸಿಂಧೂರನ್ನ ನಾವು ವೆಲ್ಕಮ್ ಮಾಡ್ತೀವಿ, ಅದು ಬಹಳ ಒಳ್ಳೆಯದು, ನಮ್ಮ ಸೇನಾ ಪಡೆಗಳನ್ನ ಅಭಿನಂದಿಸ್ತೀನಿ ಅಂತ ಹೇಳಿದ್ದಾರೆ. ಉಗ್ರರ ನೆಲೆಗಳನ್ನೇ ಪತ್ತೆ ಹಚ್ಚಿ ದಾಳಿ ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇವತ್ತು ಕೂಡ ಬೆಳಗ್ಗೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ಒಂದು ಎಡವಟ್ಟು ಮಾಡಿತ್ತು. ಇವತ್ತು ಕೂಡ ಶಾಂತಿ ಉಪದೇಶ ಮಾಡಕ್ಕೆ ಬಂದಿತ್ತು ಬೆಳಗ್ಗೆ ಮುಂಚೆ. ಪಾಕ್ ಜೊತೆ ಯುದ್ಧ ಬೇಡ ಅಂತ ಸಿಎಂ ಹೇಳಿದ್ದ ಧ್ವನಿ ಇವತ್ತು ಕೂಡ ಮತ್ತೊಮ್ಮೆ ಪ್ರತಿಧ್ವನಿಸಿತ್ತು. ಆದರೆ ಭಾರೀ ಟೀಕೆಯ ಬಳಿಕ ಕಾಂಗ್ರೆಸ್ ಎಚ್ಚೆತ್ತುಕೊಳ್ತು. ಸಿದ್ದರಾಮಯ್ಯ ಇವತ್ತು ಸಿಂಧೂರ ಇಟ್ಕೊಂಡು ಬಂದು ಪತ್ರಿಕಾಗೋಷ್ಠಿ ಮಾಡಿದ್ರು. ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗ್ಲಿಲ್ಲ, ಅವ್ರಿಗೆ ಜನ ನಂಬ್ಕೊತಾರೆ, ಕೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ? ಈಗ ದೇಶಕ್ಕೆ ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು
ಯುದ್ಧದ ಪರ ಇಲ್ಲ ನಾವು. ಹಾ. ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು, ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಅದು ಒಂದು ಕಾಲ. ಮಹಾತ್ಮ ಗಾಂಧೀಜಿಯವರು, ಬುದ್ಧನ ಕಾಲ, ಬಸವಣ್ಣನ ಕಾಲ ಬೇರೆ. ಈಗ ಕಾಲಕ್ಕೆ ಬಂದಿರೋದ್ರಿಂದ ನಾವು ಸುಮ್ಮನೆ ಇರಕ್ಕಾಗುತ್ತೆ. ಅದು ಒಂದು ಕಾಲ. ಮೊನ್ನೆ ಸಿಎಂ ಸಿದ್ದರಾಮಯ್ಯ ಶಾಂತಿ ಉಪದೇಶವನ್ನ ಮಾಡಿದ್ರು. ಇವತ್ತು ಆಪರೇಷನ್ ಸಿಂಧೂರಕ್ಕೆ ಸ್ವಾಗತ ಅಂತ ಸಿಂಧೂರ ಇಟ್ಕೊಂಡು ಬಂದು ಹೇಳ್ತಾ ಇದ್ದಾರೆ. ಪಾಕ್ ಜೊತೆ ಯುದ್ಧ ಬೇಡ ಅಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ. ಭಾರೀ ಟೀಕೆ ಬಳಿಕ ಈಗ ನಿದ್ದೆಯಿಂದ ಎಚ್ಚೆತ್ತುಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಈಗ ಆಪರೇಷನ್ ಸಿಂಧೂರನ್ನ ಸ್ವಾಗತಿಸ್ತೀವಿ, ನಮ್ಮ ಸೇನಾ ಪಡೆಗಳಿಗೆ ನಮ್ಮ ಬೆಂಬಲ ಸೂಚಿಸ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಭಾರತೀಯ ಸಶಸ್ತ್ರ ಪಡೆಗಳ ಕಾರ್ಯಕ್ಕೆ ಸಿಎಂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಯುದ್ಧ ನಮ್ಮ ಆಯ್ಕೆಯೇ ಅಲ್ಲ ಅಂತ ಹೇಳಿದಂತಹ ಸಿದ್ದರಾಮಯ್ಯ, ನಮ್ಮ ಮೊದಲ ಆಯ್ಕೆಯೇ ಅಲ್ಲ ಅಂತಿಮ ಆಯ್ಕೆ ಅಂತೆಲ್ಲ ಹೇಳಿದಂತಹ ಸಿದ್ದರಾಮಯ್ಯ, ಪಾಕ್ ಜೊತೆ ಯುದ್ಧ ಬೇಡ ಅಂತೆಲ್ಲ ಹೇಳಿದಂತ ಸಿಎಂ ಸಿದ್ದರಾಮಯ್ಯ ಇವತ್ತು ಸಂಪೂರ್ಣ ಯೂಟರ್ನ್ ಹೊಡೆದು ಇಲ್ಲ ನಮ್ಮ ಆಪರೇಷನ್ ಸಿಂಧೂರನ್ನ ನಾವು ವೆಲ್ಕಮ್ ಮಾಡ್ತೀವಿ, ಅದು ಬಹಳ ಒಳ್ಳೆಯದು, ನಮ್ಮ ಸೇನಾ ಪಡೆಗಳನ್ನ ಅಭಿನಂದಿಸ್ತೀನಿ ಅಂತ ಹೇಳಿದ್ದಾರೆ. ಉಗ್ರರ ನೆಲೆಗಳನ್ನೇ ಪತ್ತೆ ಹಚ್ಚಿ ದಾಳಿ ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇವತ್ತು ಕೂಡ ಬೆಳಗ್ಗೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ಒಂದು ಎಡವಟ್ಟು ಮಾಡಿತ್ತು. ಇವತ್ತು ಕೂಡ ಶಾಂತಿ ಉಪದೇಶ ಮಾಡಕ್ಕೆ ಬಂದಿತ್ತು ಬೆಳಗ್ಗೆ ಮುಂಚೆ. ಪಾಕ್ ಜೊತೆ ಯುದ್ಧ ಬೇಡ ಅಂತ ಸಿಎಂ ಹೇಳಿದ್ದ ಧ್ವನಿ ಇವತ್ತು ಕೂಡ ಮತ್ತೊಮ್ಮೆ ಪ್ರತಿಧ್ವನಿಸಿತ್ತು. ಆದರೆ ಭಾರೀ ಟೀಕೆಯ ಬಳಿಕ ಕಾಂಗ್ರೆಸ್ ಎಚ್ಚೆತ್ತುಕೊಳ್ತು. ಸಿದ್ದರಾಮಯ್ಯ ಇವತ್ತು ಸಿಂಧೂರ ಇಟ್ಕೊಂಡು ಬಂದು ಪತ್ರಿಕಾಗೋಷ್ಠಿ ಮಾಡಿದ್ರು. ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗ್ಲಿಲ್ಲ. ಅವ್ರಿಗೆ ಜನ ನಂಬ್ಕೊತಾರೆ, ಕೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ ಈ ದೇಶಕ್ಕೆ? ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ. ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ ನಾವು. ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು, ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಅದು ಒಂದು ಕಾಲ. ಮಹಾತ್ಮ ಗಾಂಧೀಜಿಯವರು, ಬುದ್ಧನ ಕಾಲ, ಬಸವಣ್ಣನ ಕಾಲ ಬೇರೆ. ಈಗ ಕಾಲಕ್ಕೆ ಬಂದಿರೋದ್ರಿಂದ ನಾವು ಸುಮ್ಮನೆ ಇರಕ್ಕಾಗುತ್ತೆ. ಅದು ಒಂದು ಕಾಲ.